ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೀನ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಬಹಳ ಭಯಂಕರವಾಗಿರುವಂತಹ ಶಕ್ತಿಯುತವಾಗಿರುವ ದಿನ ಆಗಿರೋದ್ರಿಂದ ಏಪ್ರಿಲ್ 15, 16, 17, 18, 19, 20ರವರೆಗೂ ಕೂಡ 24 ಗಂಟೆಯ ಒಳಗಾಗಿ ನಿಮ್ಮ ಜೀವನದಲ್ಲಿ 5 ಹೊಸ ಸುದ್ದಿ ಮತ್ತು ಸಿಹಿ ಸುದ್ದಿ ಸಿಗುತ್ತದೆ. ಖಂಡಿತವಾಗಿ ಇದನ್ನು ನೀವು ಊಹೆ ಕೂಡ ಮಾಡಿರೋದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಜೀವನದಲ್ಲಿ ಇದು ನಡೆಯುತ್ತದೆ ಎಂದು ಯಾರೂ ಕೂಡ ತಿಳಿಸೋದಕ್ಕೆ ಸಾಧ್ಯವಾಗದೇ ಇರುವಂತಹ ವಿಶೇಷವಾಗಿರುವಂತಹ ಮಾಹಿತಿಯಾಗಿದೆ. ಹೌದು, ಮೀನ ರಾಶಿಯವರೇ, ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ನಿಮ್ಮ ಬದುಕಿನಲ್ಲಿ ಒಂದು ಮಹತ್ತರವಾದ ಸಮಯವಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಕ್ರಾಂತಿಯನ್ನು ಉಂಟು ಮಾಡುತ್ತಿರುವಂತಹ ವಿಶೇಷವಾದ ಸಮಯ. ಹೌದು, ನೀವು ಕೇಳುತ್ತಿರೋದು ಅಕ್ಷರ ಸಹ ಸತ್ಯ. ಈ ರಾಶಿಯವರ ಜಾತಕದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಭವ್ಯವಾದ ರಾಜಯೋಗ ಪ್ರಾಪ್ತಿಯಾಗ್ತಾ ಇದೆ. ಸಾಕ್ಷಾತ್ ತ್ರಿಮೂರ್ತಿಗಳೇ ನಿಮಗಾಗಿ ಒಂದು ಗುಪ್ತವಾದ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಏಪ್ರಿಲ್ ತಿಂಗಳ ಅಂತ್ಯದಿಂದ ನಿಮ್ಮ ಜೀವನದಲ್ಲಿ ಜರುಗುವಂತಹ ಮಹಾ ವಿಶೇಷವಾದ ಪವಾಡ ಸದೃಶ್ಯದ ಬದಲಾವಣೆಯನ್ನು ತಡೆಯಲು ಯಾರಿಂದ ಕೂಡ ಸಾಧ್ಯವಾಗುವುದಿಲ್ಲ. ದೇವಾನುದೇವತೆಗಳ ಶಕ್ತಿಗಳು ನಿಮ್ಮ ಮೇಲೆ ಆಶೀರ್ವಾದದ ಕೃಪೆಯನ್ನು ತೋರಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏಪ್ರಿಲ್ 15ರಿಂದ 20ನೇ ತಾರೀಕಿನವರೆಗೂ ಕೂಡ ವಿಶೇಷವಾಗಿರುವ ಸಮಯ. ಏಕೆಂದರೆ ಅಕ್ಷಯ ತೃತೀಯ, ಅಕ್ಷಯ ಅಮಾವಾಸ್ಯೆ ಬಂದಿರೋದ್ರಿಂದ ನೀವು ಅದೃಷ್ಟವನ್ನು ದುಪ್ಪಟ್ಟು ಮಾಡುತ್ತದೆ. ಇದರಿಂದಾಗಿ ದೃಶ್ಯ ಸಂದೇಶವೊಂದು ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಇಂದಿನಿಂದ ನಿಮ್ಮ ಹಣೆ ಬರಹ ಹೇಗೆ ಬದಲಾಗುತ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿ ರಾತ್ರಿ ಇಡೀ ನಿಮಗೆ ನಿದ್ರೆಯೇ ಬರೋದಿಲ್ಲ. ಈ ಒಂದು ವಿಶೇಷವಾದ ಸುದ್ದಿಯನ್ನು ತಿಳಿದುಕೊಂಡ ನಂತರ ನಿಮ್ಮ ಜೀವನ ಅದ್ಭುತವಾಗಿರುವಂತಹ ಸಿಹಿ ಸುದ್ದಿಗಳನ್ನು ನಿಮಗಾಗಿ ಈಗ ಸಿದ್ಧಪಡಿಸುತ್ತಾ ಇದೆ. ವಿಷಯದ ಆಳಕ್ಕೆ ಹೋಗುವ ಮುನ್ನ ನಿಮ್ಮ ಜೀವನದಲ್ಲಿ ಹಿಂದಿನಿಂದ ಇಂತಹ ಒಂದು ಆಧ್ಯಾತ್ಮಿಕ ರಹಸ್ಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಖಂಡಿತವಾಗಿ ದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರುತ್ತದೆ. ಹೌದು, ಹಲವಾರು ವರ್ಷಗಳಿಂದ ನೀವು ಸವಾಲುಗಳನ್ನು ಎದುರಿಸಿ ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಬಂದಿದ್ದೀರಾ. ಆದರೆ ಈಗ ದೈವ ಶಕ್ತಿಯು ಕಳಿಸಿರುವಂತಹ ಈ ರಹಸ್ಯ ಸಂದೇಶವು ನಿಮ್ಮೆಲ್ಲ ಸಂಕಟಗಳಿಗೆ ಮುಕ್ತಿ ನೀಡುತ್ತದೆ. ನಿಮ್ಮ ಕಣ್ಣೆದುರು ಸಂಭವಿಸುತ್ತಿರುವಂತಹ ಆಶ್ಚರ್ಯಕರವಾದ ಘಟನೆಗಳನ್ನು ಕಂಡು ನೀವು ಮಂತ್ರಮುಗ್ಧರಾಗ್ತೀರಾ. ನಿಮ್ಮ ಜೀವನವು ಇನ್ನು ಮುಂದೆ ಸುಂದರವಾದ ತಿರುವನ್ನು ಪಡೆದುಕೊಳ್ಳುತ್ತದೆ. ಆನಂದ ಭಾಷ್ಮಗಳು ಸುರಿಯುತ್ತವೆ. ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ನೀವು ಸ್ವೀಕರಿಸಲಿರುವಂತಹ 2 ಪ್ರಮುಖವಾದ ದೊಡ್ಡ ಶುಭ ವಾರ್ತೆಗಳನ್ನು ಗಮನವಿಟ್ಟು ಕೇಳಿ. ಆ ದೈವಿಕ ಬಲವು ನಿಮ್ಮನ್ನು ಯಾವ ರೀತಿ ರಕ್ಷಿಸುತ್ತದೆ ಎಂಬುದು ಈಗ ಬಯಲಾಗುತ್ತದೆ. ಒಟ್ಟಾರೆಯಾಗಿ ರಾಹು ಕೇತು ಈಗ ನಿಮ್ಮ ಮೇಲೆ ಅದೃಶ್ಯವಾಗಿರುವಂತಹ ಸಿಂಹ ಗರ್ಜನೆಯಂತೆ ವಿಶೇಷವಾದ ಭಗವಂತನ ನೈಜವಾದ ಭಕ್ತರಿಗೆ ಯಾವಾಗಲೂ ಕೂಡ ಒಂದು ದೊಡ್ಡ ಅವಕಾಶವನ್ನು ಕಾಯ್ದಿರಿಸುತ್ತಾನೆ. ತಡವಾದರೂ ಸರಿಯೇ ಅದು ನಿಮ್ಮ ಪಾಲಿಗೆ ಸಿಗುತ್ತದೆ. ನಿಮ್ಮ ಹೆಸರಿನ ಘನತೆ ಗೌರವದಲ್ಲಿ ಈ ಬಾರಿ ದೊಡ್ಡ ಬದಲಾವಣೆಯನ್ನು ಕಂಡುಕೊಳ್ಳಬಹುದು. ಈಗ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಹೊಸ ಯೋಗಗಳು ಉದಯಿಸುತ್ತದೆ. ನಿಮ್ಮ ಕಷ್ಟಗಳನ್ನು ಕಂಡು ಅಪಹಾಸ್ಯ ಮಾಡುತ್ತಿದ್ದಂಥವರು, ನಿಮ್ಮ ಪತನವನ್ನು ಬಯಸಿದಂಥವರು ಈಗ ನಿಮ್ಮ ಹೇಳಿಕೆಗಳನ್ನು ಕಂಡು ಬೆರಗಾಗುತ್ತಾರೆ. ಅವರೇ ನಿಮ್ಮ ಹತ್ತಿರ ಬಂದು ನಿಮ್ಮನ್ನು ಕೊಂಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಈ ಸುವರ್ಣ ಅವಕಾಶವನ್ನು ಬಳಸಿಕೊಳ್ಳಲು ನೀವು ಏನು ಮಾಡಬೇಕು, ಏನು ತಡೆಯಬೇಕಾದ 2 ತಪ್ಪುಗಳು ಯಾವುವು? ಈ ಮಾಹಿತಿಯನ್ನು ವಜ್ರ ವೈಡೂರ್ಯಗಳಿಗಿಂತಲೂ ಮೌಲ್ಯಯುತವಾಗಿದೆ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆಯಿಂದ ಖಂಡಿತವಾಗಿ ಇದೇ ನಡೆಯುತ್ತದೆ. ಮೀನ ರಾಶಿಯವರಿಗೆ ನೀವು ಕಲ್ಪಿಸಿಕೊಳ್ಳೋದಕ್ಕಿಂತ ಹೆಚ್ಚಿನದನ್ನು ನೀಡುತ್ತಿದ್ದಾನೆ ಭಗವಂತ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಮ್ಮೆಯಾದರೂ ಉತ್ತಮವಾದ ಮಟ್ಟಕ್ಕೆ ಬರಲು ದೈವ ಅವಕಾಶವನ್ನು ಕೊಡುತ್ತದೆ. ಗ್ರಹಗತಿಗಳ ಬದಲಾವಣೆಯ ಪ್ರಕಾರ ಈ ಸಮಯ ಈಗ ನಿಮ್ಮ ಪಾಲಿಗೆ ಅದೃಷ್ಟದಿಂದ ಎಚ್ಚೆತ್ತುಕೊಳ್ಳುತ್ತೀರಾ. ನಿಮ್ಮ ಅತ್ಯಂತ ವಿಶೇಷವಾಗಿರುವಂತಹ ಜಾಗರೂಕತೆಯಿಂದ ಇರುವಂತಹ ಸಮಯ ಇದಾಗಿದ್ದು, ಈ ದೈವಿಕವಾಗಿರುವಂತಹ ಸಂಕೇತಗಳ ಬಗ್ಗೆ ಗಮನವನ್ನು ಕೊಡಬೇಕು. ನಿಮಗೆ ಸಿಗುತ್ತಿರುವಂತಹ ಲಾಭಗಳ ಬಗ್ಗೆ ಯಾರಿಗೂ ಕೂಡ ಸುಳಿವು ನೀಡಬೇಡಿ. ನಿಮ್ಮ ನೆರಳು ಕೂಡ ಈ ವಿಷಯವನ್ನು ತಿಳಿದುಕೊಳ್ಬಾರ್ದು. ಹಿಂದೆ ನೀವು ಇಂತಹ ಸಂದರ್ಭಗಳನ್ನು ಎದುರಿಸಿರಬಹುದು. ಯಾರಾದರೂ ಶುಭ ಕಾರ್ಯ ಆರಂಭಿಸಿದಾಗ ಅಥವಾ ಲಾಭ ಬರುವ ಸೂಚನೆ ಸಿಕ್ಕಾಗ ನೀವು ಆನಂದವನ್ನು ತಡೆಯಲಾಗದೆ ಎಲ್ಲರಿಗೂ ಹೇಳಿಬಿಡುತ್ತಿದ್ದೀರಿ. ನಿಮ್ಮ ಈ ಅತಿಯಾದ ಪ್ರೀತಿಯ ಸ್ವಭಾವದಿಂದಾಗಿ ಬೇರೆಯವರ ದೃಷ್ಟಿ ಬಿದ್ದು ಆಗಬೇಕಿದ್ದಂತಹ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುತ್ತಿತ್ತು. ಈಗ ನೀವು ದೇವರಿಗೆ ಕೇಳುತ್ತಿರಬಹುದು ಪ್ರಶ್ನೆಯನ್ನ, ಯಾವಾಗಲೂ ಕೂಡ ನನ್ನ ಬದುಕಿನಲ್ಲಿ ಏಕೆ ಈ ರೀತಿ ನಡೆಯುತ್ತಿದೆ? ನಾನು ಮಾಡಿರುವಂತಹ ಪಾಪವಾದರೂ ಏನು? ಆದರೆ ಖಂಡಿತವಾಗಿ ಅದಕ್ಕೆಲ್ಲ ಕಾರಣ ನೀವೇ ಆಗಿರುತ್ತೀರಾ. ಏಕೆಂದರೆ ನಿಮ್ಮ ಮುಂದಿರುವಂತಹ ಜೀವನದಲ್ಲಿ ನೀವು ಎಲ್ಲವನ್ನ ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಸಂಬಂಧಿಕರ ಜೊತೆ ಹಂಚಿಕೊಳ್ತಾ ಇದ್ರಿ. ಆದರೆ ನಿಜವನ್ನು ತಿಳಿಯಬೇಕೆಂದರೆ ಯಾವುದೇ ಕೆಲಸ ಕಾರ್ಯದಲ್ಲೂ ಕೂಡ ದೇವರ ತಪ್ಪು ಇರೋದಿಲ್ಲ. ನಿಮ್ಮ ಅತಿಯಾದ ನಂಬಿಕೆಯ ಫಲ ಖಂಡಿತವಾಗಿ. ಮೀನ ರಾಶಿಯವರು ಹುಟ್ಟುತ್ತಲೇ ಎಲ್ಲವನ್ನ ಸುಲಭವಾಗಿ ನಂಬುವಂತಹ ಗುಣದವರು. ಯಾರಾದರೂ ಪ್ರೀತಿಯಿಂದ ಮಾತನಾಡಿಸಿದರೆ ಸಾಕು, ತಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ ರಹಸ್ಯವನ್ನ ಬಿಚ್ಚಿಡುತ್ತಾರೆ. ಅದೇ ತಪ್ಪುಗಳು ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೆ ಕಾರಣ. ನಿಮ್ಮ ಸಂತೋಷ
ಸಂತೋಷವನ್ನು ನೀವು ಹಂಚಿಕೊಂಡಾಗ ಬೇರೆಯವರು ಮುಗುಳು ನಗಬಹುದು, ಆದರೆ ಆ ನಗು ಪವಿತ್ರವಾಗಿರುವುದಿಲ್ಲ. ಆ ನಗುವಿನ ಹಿಂದೆ ನಿಮ್ಮ ನಾಶ ಕಾದಿರುತ್ತದೆ. ನಿಮ್ಮ ಹೇಳಿಕೆಯನ್ನು ಸಹಿಸದೆ ಅನೇಕ ರೀತಿಯ ಕಣ್ಣುಗಳು ನಿಮ್ಮ ಸುತ್ತಲೂ ಇರುತ್ತವೆ ಎಂಬ ಕಟು ಸತ್ಯವನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಕೆಟ್ಟ ದೃಷ್ಟಿಗಳು ನಿಮ್ಮ ಅದೃಷ್ಟವನ್ನು ಕ್ಷೀಣಿಸುತ್ತವೆ. ಅದಕ್ಕಾಗಿ ಈ ಬಾರಿ ದೈವವು ನೀಡುತ್ತಿರುವಂತಹ ಈ ರಹಸ್ಯ ಸಂದೇಶವನ್ನು ನಿಮ್ಮಲ್ಲೇ ಗೌಪ್ಯವಾಗಿಡಿ. ಫಲಿತಾಂಶವು ಕಣ್ಣಿಗೆ ಕಾಣುವವರೆಗೂ ಕೂಡ ಸಂಯಮದಿಂದ ಕಾಯಬೇಕು. ಇಷ್ಟು ವರ್ಷ ನೀವು ಪಟ್ಟಂತಹ ಯಾತನೆ ಮತ್ತು ಸುರಿಸಿದ ಕಣ್ಣೀರು ಕೇವಲ ಭಗವಂತನಿಗೆ ಮಾತ್ರ ಗೊತ್ತು. ಯಾರು ನೆರವಿಗೆ ಬಾರದಿದ್ದಾಗ ನೀವು ಏಕಾಂಗಿಯಾಗಿ ಕುಳಿತು ಹತ್ತಂತಹ ದಿನಗಳು, ಸಂಕಷ್ಟದ ಸಮಯದಲ್ಲಿ ಅನುಭವಿಸಿದಂತಹ ಅವಮಾನಗಳು ಈಗ ಅಂತ್ಯಗೊಳ್ಳುವಂತಹ ಸಮಯ. ಹಿಂದೆ ಮಳೆಯಂತೆ ಸುರಿಸುತ್ತಿದ್ದಂತಹ ಕಣ್ಣೀರು ನಾಳೆಯಿಂದ ಆನಂದ ಭಾಷ್ಮವಾಗಿ ಮಾರ್ಪಡುತ್ತದೆ. ದೇವರು ಕಳಿಸುತ್ತಿರುವಂತಹ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಿಗೂಢವಾಗಿರುವಂತಹ 4 ಚಿಹ್ನೆಗಳು ಯಾವ್ಯಾವು, ಅವು ನಿಮ್ಮ ಬದುಕನ್ನು ಹೇಗೆ ಬದಲಾಯಿಸುತ್ತದೆ ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ಈ ವಿಷಯಗಳನ್ನು ಕೇಳಿದ ಕೂಡಲೇ ನಿಮ್ಮ ಮನಸ್ಸಿಗೆ ಅಪಾರವಾಗಿರುವಂತಹ ಶಾಂತಿ, ನೆಮ್ಮದಿ ಸಿಗುತ್ತದೆ. ನಿಮ್ಮ ಜೀವನದ ಗತಿಯನ್ನೇ ಬದಲಾಯಿಸುವಂತಹ 4 ನಿಗೂಢವಾಗಿರುವಂತಹ ಚಿಹ್ನೆಗಳ ಬಗ್ಗೆ ನಾವು ವಿವರವಾಗಿ ತಿಳಿಸ್ತಾ ಹೋಗ್ತೇವೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನಕ್ಕೆ ದೈವಿಕವಾಗಿರುವಂತಹ ಶಕ್ತಿ ಹೊಂದಿರುವಂತಹ ಒಬ್ಬ ಮಹಿಳೆ ಕಾಲಿಡುತ್ತಿದ್ದಾಳೆ. ಆ ಮಹಿಳೆ ಬಂದ ನಂತರ ನಿಮ್ಮ ಮನೆ, ನಿಮ್ಮ ಜೀವನ ದೊಡ್ಡ ಬದಲಾವಣೆಗಳ ಸಾಧ್ಯತೆ ಹೆಚ್ಚಾಗಿರುವುದರಿಂದ ನಿಮ್ಮ ಸಂಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತದೆ. ಒಟ್ಟಾರೆಯಾಗಿ ಸಿಹಿ ಸುದ್ದಿಯನ್ನು ತಿಳಿಯುವ ಮುನ್ನ ಈ ಸಂದರ್ಭದಲ್ಲಿ ನೀವು ದೇವರ ಮೇಲೆ, ದೇವರ ಕೃಪಾಕಟಾಕ್ಷಕ್ಕೆ ಒಳಗಾಗಬೇಕು. ಖಂಡಿತವಾಗಿ ದೇವರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ ಬೀಳುತ್ತದೋ ಆ ತಕ್ಷಣ ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ನೀವು ಮಾಡುವಂತಹ ಶ್ರದ್ಧಾ ಭಕ್ತಿಯ ಒಂದು ಪೂಜೆ ಪರಿಪಾಠಗಳು ಈಗ ದೇವರನ್ನ ತಲುಪಿದೆ. ಅದರ ಮೂಲಕ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಗೆ ಯಾವತ್ತೂ ಕೂಡ ಕೊರತೆ ಆಗೋದಿಲ್ಲ. ದೇವರು ಕಳಿಸುತ್ತಿರುವಂತಹ ಮೊದಲನೆಯ ನಿಗೂಢವಾಗಿರುವ ರಹಸ್ಯ ಅಂದರೆ ನಿಮ್ಮ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಕಂಡುಬರುವಂತಹ ಸಾಮಾನ್ಯವಾದ ಬದಲಾವಣೆಯಲ್ಲ. ಖಂಡಿತವಾಗಿ ಮೀನ ರಾಶಿಯವರು ಕಳೆದ ಹಲವಾರು ವರ್ಷಗಳಿಂದ ವ್ಯಾಪಾರ ವ್ಯವಹಾರದಲ್ಲಿ ಲಾಭವಿಲ್ಲದೆ, ಬೆಳವಣಿಗೆ ಇಲ್ಲದೆ ನಲುಗಿ ಹೋಗಿದ್ದಾರೆ. ಆದರೆ ಈಗ ಏಪ್ರಿಲ್ ತಿಂಗಳಿಂದ ಯಾರೋ ಒಬ್ಬರು ಅಪರಿಚಿತರು ಅಥವಾ ಹಳೆಯ ಮಿತ್ರರು ಅಥವಾ ಒಬ್ಬ ಮಹಿಳೆ ನಿಮಗೆ ಅಮೂಲ್ಯವಾದ ಸಲಹೆಯನ್ನು ನೀಡ್ತಾರೆ. ಈ ಪುಟ್ಟ ಐಡಿಯಾ ನಿಮ್ಮ ವ್ಯವಹಾರವನ್ನು ಆಕಾಶದ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ವಿಶೇಷವಾಗಿ ನಿಮಗೆ ಸಹಾಯ ಮಾಡುವಂತಹ ಒಳ್ಳೆಯ ಮನಸ್ಸಿರುವಂತಹ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾರೆ. ಒಟ್ಟಾರೆಯಾಗಿ ಮೀನ ರಾಶಿಯವರಿಗೆ ಹಳೆಯ ಅಡೆತಡೆಗಳೆಲ್ಲ ನಿವಾರಣೆಯಾಗುತ್ತೆ. ನಿಮ್ಮ ಕೀರ್ತಿ ಹೆಚ್ಚುವಂತಹ ಕಾಲ ಹತ್ತಿರದಲ್ಲಿದೆ. ಹೊಸ ಉದ್ಯಮ ಪ್ರಾರಂಭಿಸಲು ಇದು ಸಕಾಲ. ಎರಡನೆಯ ನಿಗೂಢವಾಗಿರುವಂತಹ ಸಿಹಿ ಸುದ್ದಿ ಅಂತ ಅಂದರೆ ನಿಮ್ಮ ಜೀವನದಲ್ಲಿ, ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಬರುವಂತಹ ನೆಮ್ಮದಿ. ಈ ರಾಶಿಯವರಿಗೆ ಹಲವಾರು ರೀತಿಯ ಆಸ್ತಿ ಪಾಸ್ತಿ ಕಿರಿಕಿರಿ ಅಥವಾ ಶತ್ರುಗಳಿಂದ ಮಾನಸಿಕವಾಗಿ ನೊಂದಿದ್ದರೆ, ಪಂಚಾಯಿತಿ ಅಥವಾ ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಸಮಸ್ಯೆಗಳಿಂದ ನೀವು ಹೈರಾಣಾಗಿದ್ದರೆ, ನಿಮ್ಮ ಜೀವನದಲ್ಲಿ ಈಗ ನಿಮಗೊಂದು ಶುಭ ಸುದ್ದಿ ಸಿಗುತ್ತದೆ. ದೇವರ ದಯೆಯಿಂದ ನಿಮ್ಮ ಕುಟುಂಬದ ಎಲ್ಲ ಭಿನ್ನಾಭಿಪ್ರಾಯಗಳು ಬಗೆಹರಿದು ಒಂದು ಸಮನ್ವಯಕ್ಕೆ ಬರುತ್ತೀರಾ. ಮತ್ತೆ ವಿಶೇಷವಾಗಿ ಲಾಭವನ್ನು ತಂದುಕೊಡುವಂತಹ ಸಮಯ ಈಗ ಶುರುವಾಗ್ತಾ ಇದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಈಗ ಅದ್ಭುತವಾದದ್ದನ್ನು ಪಡೆದುಕೊಳ್ಳುವಂತಹ ಸಂದರ್ಭ ಇದೇ ಆಗಿರುತ್ತದೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ಕೆಲಸ ಮಾಡಿದರೂ ಕೂಡ ಬಹುಕಾಲದ ಸರ್ಕಾರಿ ಕೆಲಸ, ಮಿಲಿಟರಿ ಅಥವಾ ರೈಲ್ವೆ ಇಲಾಖೆಗಳಿಂದ ಶ್ರಮಿಸ್ತಾ ಇದ್ರೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಫಲ ಸಿಗುತ್ತದೆ. ಒಟ್ಟಾರೆಯಾಗಿ ನಿಮ್ಮ ರಕ್ಷಣಾ ಫಲಿತಾಂಶಗಳು ಕೂಡ ಈ ಸಂದರ್ಭದಲ್ಲಿ ಕೈಗೆ ಸಿಗುವಂತಹ ಸಮಯ ಅಂತ ಹೇಳಬಹುದು. ಈ ಸಮಯವನ್ನು ಯಾವುದೇ ರೀತಿಯ ನಿರ್ಲಕ್ಷ್ಯವನ್ನ ಮಾಡಬೇಡಿ. ಒಟ್ಟಾರೆಯಾಗಿ ಉತ್ತಮವಾದ ಉದ್ಯೋಗ, ಪ್ರತಿಷ್ಠಿತ ಸಂಸ್ಥೆಗಳಿಂದ ನಿಮಗೆ ಸುವರ್ಣ ಅವಕಾಶದ ಕಾಲ ಇದಾಗಿದೆ. 4ನೇ ಮತ್ತು ಕೊನೆಯದಾದ ರಹಸ್ಯ ಅಂತ ಹೇಳಿದ್ರೆ, ನಿಮ್ಮ ಹೃದಯ ಹರ್ಷದಿಂದ ಪುಟಿದೇಳುವಂತಹ ಸಮಯ. ನಿಮ್ಮ ಬದುಕಿನಲ್ಲಿ ದೊಡ್ಡದಾದ ಕನಸು ನನಸಾಗುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ. ಈಗ ಆಳವಾಗಿ ತಿಳಿದುಕೊಳ್ಳುವಂತಹ ವಿಷಯ, ಮೀನ ರಾಶಿಯವರ ಬಗ್ಗೆ ಈ ಒಂದು ವಿಶೇಷವಾಗಿರುವಂತಹ ಮಹತ್ವವನ್ನು ತಿಳಿಯಬೇಕು. ಅದು ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕವಾಗಿರುವಂತಹ ಘಟ್ಟವಾಗಿದೆ. ನಿಮ್ಮ ಮನಸ್ಸಿನ ಆಳದಲ್ಲಿ ಒತ್ತು ಹೋಗಿರುವಂತಹ ಬೃಹತ್ ಕನಸಿದೆ. ಅದಕ್ಕಾಗಿ ನೀವು ಪಟ್ಟ ಪರಿಶ್ರಮಕ್ಕೆ ಈ ವರ್ಷ ಪ್ರತಿಫಲ ಸಿಗುತ್ತದೆ. ನೀವು ಹಗಲಿರುಳು ಯಾರ ಬಗ್ಗೆ, ಯಾವ ಕನಸಿನ ಬಗ್ಗೆ ಕಾಣುತ್ತಿದ್ದೀರೋ ಅದು ನಿಮ್ಮ ಗುರಿಯನ್ನು ತಲುಪಲು ಹಾತೊರೆಯುತ್ತಿದ್ದೀರೋ, ಈಗ ಆ ಗುರಿ ನಿಮ್ಮ ಹತ್ತಿರಕ್ಕೆ ಬರುತ್ತಿದೆ. ನಿಜವಾಗಿ ಆ ದೇವರು ನಿಮ್ಮ ಪ್ರಾರ್ಥನೆಗೆ ಸ್ಪಂದಿಸುತ್ತಿದ್ದಾರೆ. ಅದು ನಿಮ್ಮ ಸ್ವಂತ ಮನೆಯಾಗಿರಲಿ, ವಾಹನವಾಗಿರಲಿ, ವೃತ್ತಿ ಜೀವನವಾಗಿರಲಿ, ದೊಡ್ಡ ಸಾಧನೆಯಾಗಿರಲಿ, ನಾಳೆಯಿಂದ ಹಾದಿ ಸುಗಮವಾಗುತ್ತೆ. ಈಗ ದೈವದ ಆಶೀರ್ವಾದದಿಂದ ನೀವು ಪಡೆಯಲಿರುವಂತಹ ದೊಡ್ಡ ದೊಡ್ಡ ಸಂತೋಷಗಳ ಬಗ್ಗೆ ವಿವರವಾಗಿ ಹೇಳ್ತಾ ಹೋದರೆ ಖಂಡಿತವಾಗಿ ಆಶ್ಚರ್ಯಚಕಿತರಾಗ್ತೀರಾ. ಮತ್ತು ನಿಮ್ಮ ಕನಸುಗಳು ನನಸಾಗೋದನ್ನು ನಿಮ್ಮ ಶತ್ರುಗಳು ನೋಡಿ ಈಗ ಆಶ್ಚರ್ಯವನ್ನ ಪಡ್ತಾರೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ಬಹಳಷ್ಟು ಹರಸಾಹಸ ಪಡುತ್ತಿರುವಂತಹ ನೀವು ವಿರೋಧಿಸುತ್ತಿದ್ದಂತಹ ಜನರ ಮಧ್ಯ ಈಗ ಎಲ್ಲ ರೀತಿಯ ಶತ್ರುಗಳನ್ನು ಹಿಮ್ಮೆಟ್ಟಿ ಮುಂದೆ ನಡೆಯುವಂತಹ ವಿಶೇಷವಾದ ಅದ್ಭುತವಾಗಿರುವ ಪರಿಸ್ಥಿತಿಯ ಸಂದರ್ಭವನ್ನು ನಿರ್ಮಾಣ ಮಾಡಿಕೊಳ್ತಿದ್ದೀರಾ. ನೀವು ಹಲವಾರು ವರ್ಷಗಳಿಂದ ಒಬ್ಬ ಮಹಿಳೆಯನ್ನ ಪ್ರೇಮದ ವಿಚಾರದಲ್ಲಿ ಪ್ರೀತಿಸ್ತಾ ಇದ್ರೆ, ಮನೆಯಲ್ಲಿ ನಿಮ್ಮ ಪ್ರೇಮವನ್ನು ಪ್ರಸ್ತಾಪಿಸಲು ಭಯ ಪಡ್ತಾ ಇದ್ರೆ, ಅದು ಅತ್ಯಂತ ವಿಶೇಷವಾದ ಸಮಯ. ದೊಡ್ಡವರ ಭಾವನೆಗೆ ಗೌರವ ಕೊಟ್ಟು ಮಾತನಾಡಿದರೆ ನಿಮ್ಮ ಆಸೆ
ಆಕಾಂಕ್ಷೆಗಳು ಅವರು ಈಡೇರಿಸುತ್ತಾರೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಒಬ್ಬ ಹೊಸ ಮಹಿಳೆಯ ಒಂದು ಮುಖ್ಯವಾದ ಪಾತ್ರ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ವಿಶೇಷವಾಗಿ ಗೆಲುವಿನ ಹಾದಿ ಹಿಡಿದರೆ ಭವಿಷ್ಯಕ್ಕೆ ಅನುಕೂಲಕರವಾಗಿರುತ್ತದೆ. ಮನೆಯ ಎಲ್ಲ ಅಗತ್ಯಗಳನ್ನು ಪೂರೈಸಬೇಕಾಗುತ್ತದೆ. ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಕೊಡಬೇಕಾಗುತ್ತೆ. ಅದಕ್ಕಾಗಿ ಸ್ವಲ್ಪ ಖರ್ಚು ಕೂಡ ಆಗಬಹುದು. ದೈವ ದರ್ಶನದ ಮನೋಬಲ ನಿಮ್ಮನ್ನು ಆತ್ಮವಿಶ್ವಾಸವಾಗಿ ಮಾಡ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಸಂಪೂರ್ಣವಾಗಿ ದೈವ ದರ್ಶನ ಮನೋಬಲವನ್ನು ಹೆಚ್ಚಿಸಿಕೊಂಡು ಹೋದರೆ ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮವಾದ ಶುಭ ವಾರ್ತೆ ಕಾದಿರುತ್ತದೆ. ಒಟ್ಟಾರೆಯಾಗಿ ಶತ್ರುಗಳನ್ನು ದೂರ ಮಾಡಿ ನೆಮ್ಮದಿಯನ್ನು ಬರಮಾಡಿಕೊಂಡು ರಾಹುಕೇತುಗಳ ಆಶೀರ್ವಾದದಿಂದ ಹೊಸ ಮನ್ನಣೆ ಸಿಗುವಂತಹ, ಸಮಾಜದಲ್ಲಿ ನಿಮ್ಮ ಕೀರ್ತಿಯನ್ನು ಪಸರಿಸುವಂತಹ ಸಮಯ ಈ ಸಂದರ್ಭ ಇದಾಗಿರೋದ್ರಿಂದ ನಿಮ್ಮ ಬುದ್ಧಿಶಕ್ತಿಯು ಚುರುಕಾಗಿ ಸಂಕೀರ್ಣವಾಗಿ ಸಮಸ್ಯೆಗಳನ್ನು ಸುಲಭವಾಗಿ ದೂರ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯನ್ನು ಕಂಡುಕೊಳ್ತೀರಾ. ನಿಮ್ಮ ಸ್ವಂತ ಮನೆ ವಾಹನದ ಕನಸು ನನಸಾಗುತ್ತದೆ. ವಿಷ್ಣು ಮತ್ತು ಲಕ್ಷ್ಮಿಯ ಕೃಪೆಯಿಂದ ನಿಮ್ಮ ಐಷಾರಾಮಿ ಬದುಕಿನ ಒಂದು ಕನಸು, ಆಸೆಗಳನ್ನು, ಸೌಲಭ್ಯಗಳನ್ನು ನೆರವೇರಿಸುವಂತಹ ವಿಶೇಷವಾದ ಸಮಯ ಇದಾಗಿದೆ. ಒಟ್ಟಾರೆಯಾಗಿ ಒಬ್ಬ ಮಹಿಳೆ ನಿಮ್ಮ ಜೀವನದಲ್ಲಿ ಮನಸ್ಸು ಬಹಳ ವಿಶಾಲವಾಗಿರೋದ್ರಿಂದ ಅವರ ಹೆಸರಿನ ಮೊದಲ ಅಕ್ಷರ ಎಂ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಈ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನದ ದುರಾದೃಷ್ಟವನ್ನು ತೊಲಗಿಸಲು ಸಹಾಯಕಾರಿಯಾಗುತ್ತಾರೆ. ಇವರೊಂದಿಗೆ ಸದಾ ಸೌಮ್ಯವಾಗಿ ವರ್ತಿಸಿ. ಮೂರನೇದಾಗಿ ನಿಮ್ಮ ಜೀವನದಲ್ಲಿ ಈ ವ್ಯಕ್ತಿಯ ಆತ್ಮೀಯತೆ ಗೆಳೆಯ ಗೆಳತಿಯಂತೆ ನಿಮ್ಮ ಹೆಸರಿನ ಮೊದಲ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದಾಗ ಹಣಕ್ಕಿಂತ ಸಂಬಂಧಕ್ಕೆ ಹೆಚ್ಚಿನ ಬೆಲೆ ನೀಡುವಂಥವರು, ನಿಮ್ಮ ಪ್ರಗತಿಯನ್ನು ಕಂಡು ಸಂಭ್ರಮಿಸುವಂತಹ ಮಹಿಳೆ. ಈ ಮಹಿಳೆಯ ಹೆಸರಿನ ಮೊದಲ ಅಕ್ಷರವು ನಿಮಗೆ ಹೆಮ್ಮೆಯಿಂದ ಪ್ರಾರಂಭವಾಗುತ್ತೆ. ಅದರಿಂದಾಗಿ ಈ ರೀತಿ ನಿಮ್ಮ ಕುಟುಂಬಕ್ಕೆ ಬಹಳ ಹತ್ತಿರವಾಗಿರ್ತಾರೆ. ನಿಮ್ಮ ತಪ್ಪು ದಾರಿಯಿಂದ ರಕ್ಷಿಸುತ್ತಾರೆ. ನಾಲ್ಕನೇದಾಗಿ ನಿಮ್ಮ ಜೀವನದಲ್ಲಿ ಈ ಮಹಿಳೆ ಬಂದ ನಂತರ ಅದ್ಭುತವಾಗಿರುವಂತಹ ಹಣಕಾಸಿನ ಸುರಿಮಳೆ ಸುರಿಯುತ್ತದೆ. 2026ರಲ್ಲಿ ಅನಿರೀಕ್ಷಿತವಾಗಿ ನಿಮ್ಮ ಪರಿಚಯಕ್ಕೆ ಬರುವಂತಹ ಈ ಮಹಿಳೆ ನಿಮ್ಮ ಜೀವನದ ಎಲ್ಲ ಕಷ್ಟಗಳನ್ನು ದೂರ ಮಾಡ್ತಾರೆ. ನೆಮ್ಮದಿಯನ್ನು ಸೃಷ್ಟಿ ಮಾಡಿಕೊಡ್ತಾರೆ. ಹಲವಾರು ವರ್ಷಗಳ ನಂತರ ನಿಮ್ಮ ಬದುಕಿಗೆ ಹೊಸ ಬೆಳಕನ್ನು ಮೂಡಿಸುತ್ತಾರೆ. ಹಾಗಾಗಿ ಈ ವ್ಯಕ್ತಿಗಳನ್ನು ನೀವು ಯಾವತ್ತೂ ಕೂಡ ಕಳೆದುಕೊಳ್ಬೇಡಿ. ಈ ವರ್ಷ ಈ ಸಂದರ್ಭ ನಿಮಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ, ನೀವು ಎಷ್ಟೇ ಕಷ್ಟವನ್ನು ಅನುಭವಿಸಿದರೂ ಕೂಡ ಜೀವನದ ತೊಂದರೆಗಳನ್ನು ದೂರ ಮಾಡುವಂತಹ ಶಕ್ತಿ ಮತ್ತು ಸಹನೆ ಆ ವ್ಯಕ್ತಿಗೆ ಇರುತ್ತದೆ. ಜೀವನದ ಸಕಲ ರೀತಿಯಾದಂಥ ತೊಂದರೆಗಳನ್ನು ಆ ಮಹಿಳೆ ಬಂದ ನಂತರ ದೂರ ಮಾಡ್ಕೊಳ್ತೀರಾ. ಈ ಮಹಿಳೆಯ ಕಾಲ್ಗುಣ ನಿಮ್ಮ ಜೀವನಕ್ಕೆ ಒಂದು ಹೊಸದಾದ ನಿರೀಕ್ಷಣೆಯನ್ನು ಮಾಡಿರೋದಷ್ಟು ಲಾಭವನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ಬಾಕಿ ಇರುವಂತಹ ಹಣದ ಸಮಸ್ಯೆಗಳು, ಹಣದ ಸಾಲದ ಸಮಸ್ಯೆಗಳು ಪರಿಹಾರವಾಗುವಕ್ಕೆ ಈ ಮಹಿಳೆ ಸೂಕ್ತವಾಗಿರುವಂತಹ ಮಾರ್ಗದರ್ಶಕರಾಗ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಲಾಭದ ಸುರಿಮಳೆ ಸುರಿಯುತ್ತೆ. ಒಟ್ಟಾರೆಯಾಗಿ ಬಾಕಿ ಇರುವ ಹಣದ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ. ವೃತ್ತಿಪರ ವ್ಯವಹಾರಗಳಲ್ಲಿ ಮನೆಯಲ್ಲಿ ಸಂಭ್ರಮದ ವಾತಾವರಣ ಸೃಷ್ಟಿಯಾಗುತ್ತೆ. ನಿಮ್ಮ ಪ್ರೀತಿ ಪಾತ್ರರಿಗೆ ಉಡುಗೊರೆ ನೀಡುವಂತಹ ಸಮಯ. ಯಾವುದೇ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ತುಂಬ ಎಚ್ಚರಿಕೆಯಿಂದ ಇರಬೇಕು. ಒಬ್ಬ ಹೊಸ ವ್ಯಕ್ತಿ ಅಥವಾ ಒಬ್ಬ ಹೊಸ ಮಹಿಳೆ ನಿಮ್ಮ ಜೀವನಕ್ಕೆ ಬಂದಿದ್ದಾರೆ ಅಂದರೆ ನೀವು ಅಂದುಕೊಂಡಂತಹ ಕೆಲಸವನ್ನು ಪೂರ್ಣಗೊಳಿಸುವ ಸಮಯ ಈಗ ಶುರುವಾಗ್ತಾ ಇದೆ ಅಂತ ಅರ್ಥ. ಇದು ಕರ್ಮದ ಒಂದು ನಿಕಟವಾಗಿರುವಂತಹ ಸಂಬಂಧವಾಗಿರುತ್ತೆ. ನೀವು ಹಳೆಯ ಜನ್ಮದಲ್ಲಿ ಮಾಡಿರುವಂತಹ ಒಳ್ಳೆಯ ಪುಣ್ಯದ ಫಲವಾಗಿ ಆ ಮಹಿಳೆ ನಿಮ್ಮ ಜೀವನಕ್ಕೆ ಕಾಲಿಡುತ್ತಿದ್ದಾರೆ. ಅಂತಿಮವಾಗಿ ಎಲ್ಲ ಒಂದು ಸಂತೋಷ, ನೆಮ್ಮದಿ ನಿಮ್ಮದಾಗುತ್ತೆ. ಆದಾಯದ ಮೂಲಗಳು ವೃದ್ಧಿಯಾಗುತ್ತೆ. ಕುಟುಂಬದಲ್ಲಿ ನೀಡಿದಂತಹ ಭರವಸೆಗಳನ್ನು ಈಡೇರಿಸಲು ಈ ಸಂದರ್ಭದಲ್ಲಿ ವಿಶೇಷವಾಗಿ ಶಕ್ತಿವಂತರಾಗ್ತೀರಾ. ಒಂದು ಆಕಸ್ಮಿಕವಾದ ಲಾಭದಿಂದ ನೀವು ವಿಶೇಷವಾಗಿ ಸಂಭ್ರಮಿಸುವಂತಹ, ಬಹಳ ದಿನಗಳ ಕಾಲದಿಂದ ಆಸೆ ಪಡ್ತಿರ್ತಕ್ಕಂಥ ಆಸೆಗಳನ್ನು ಈಡೇರಿಸಿಕೊಳ್ಳುವಂತಹ ಸಮಯ 2026 ಏಪ್ರಿಲ್ 15ರಿಂದ 20ನೇ ತಾರೀಕಿನವರೆಗೆ ಕೂಡ ವಿಶೇಷವಾದ ಸಮಯ. ಅಕ್ಷಯ ತೃತೀಯ ಇರೋದ್ರಿಂದ, ಅಕ್ಷಯ ಅಮಾವಾಸ್ಯೆ ಕೂಡ ಬರ್ತಾ ಇರೋದ್ರಿಂದ ಪಿತೃದೇವತೆಗಳ ಆಶೀರ್ವಾದ ನಿಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಮೀನ ರಾಶಿಯವರಿಗೆ ಈ ಸಮಯದಲ್ಲಿ ನಿರ್ಧಾರವನ್ನು ಯಾವಾಗಲೂ ಕೂಡ ಜಾಗರೂಕತೆಯಿಂದ ತೆಗೆದುಕೊಳ್ಬೇಕು. ಮನೆಯಲ್ಲಿ ಅಸಮಾಧಾನ ಮಾಡಬಾರ್ದು. ಕಳೆದ ಕೆಲವು ಸಂಬಂಧಗಳು ಗಟ್ಟಿಗೊಳ್ಳುತ್ತದೆ. ಈ ಅವಧಿಯಲ್ಲಿ ಕೈತಪ್ಪಿ ಹೋಗಿರುವಂತಹ ಯಾವುದೇ ಕೆಲಸವು ಸಫಲವಾಗುತ್ತೆ. ಎಷ್ಟೇ ಕೆಲಸದ ಒತ್ತಡ ಇದ್ರೂ ನೀವು ಅದನ್ನು ಲೀಲಾಜಾಲವಾಗಿ ನಿಭಾಯಿಸ್ತೀರಾ. ವ್ಯಾಪಾರದಲ್ಲಿ ಪ್ರಗತಿಯನ್ನು ಕಂಡುಕೊಳ್ತೀರಾ. ನಿಮ್ಮ ಯೋಜನೆಗಳು ಈಗ ಅದ್ಭುತವಾಗಿ ನಡೆಯುತ್ತದೆ. ಇದಕ್ಕೆಲ್ಲ ಕಾರಣ ಅಂತಂದರೆ ಖಂಡಿತವಾಗಿ ಆ ಮಹಿಳೆ ಆಗಿರ್ತಾರೆ. ನಿಮ್ಮ ಹಳೆಯ ತಪ್ಪುಗಳಿಂದ ಪಾಠ ಕಲಿತು ಹೊಸದಾದ ಪಾಲುದಾರಿಕೆ ವ್ಯವಹಾರದೊಂದಿಗೆ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುವಂತಹ ಸಮಯ ಇದಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನಿಮಗೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಮತ್ತು ವಿಷ್ಣುವಿನ ಆಶೀರ್ವಾದದೊಂದಿಗೆ ಯಾವುದೇ ರೂಪದಲ್ಲಿ ದೊಡ್ಡ ದೊಡ್ಡ ಮಟ್ಟದ ಹಣ ಕೂಡ ಬರಬಹುದು. ಆ ಸ್ತ್ರೀ ವಿಶೇಷವಾಗಿ ನಿಮಗೆ ಆಸ್ತಿ ಪಾಸ್ತಿ ವಿವಾದವನ್ನು ದೂರ ಮಾಡಿ ಭೂ ಮಾಲೀಕರಾಗುವಂತಹ ಆಶೀರ್ವಾದವನ್ನು ನೀಡ್ತಿದ್ದಾರೆ. ಈಗ ನಿಮ್ಮ ಜೀವನದಲ್ಲಿ ಪ್ರಗತಿಗೆ ತಕ್ಕ ವೇದಿಕೆ ಸಿಗುತ್ತದೆ. ನೀವು ಅಂದುಕೊಂಡಂತಹ ಕೆಲಸ, ಹೊಸ ಉದ್ಯೋಗ ಅವಕಾಶವನ್ನು ಬರಮಾಡಿಕೊಳ್ತೀರಾ. ಇಷ್ಟೆಲ್ಲ ವಿಶೇಷವಾದ ಶಕ್ತಿಯನ್ನು ತಂದುಕೊಡುವಂತಹ ಮಹಿಳೆಗೆ ನೀವು ಕೃತಜ್ಞತೆಯನ್ನು ಮತ್ತು ನಿಮ್ಮ ವಿಶೇಷವಾದ ಪ್ರೀತಿ ಮತ್ತು ಮೌಲ್ಯವನ್ನು ನೀಡಿದರೆ ಸಾಕಾಗುತ್ತದೆ. ಹಣದ ಸುರಿಮಳೆ ಸುರಿಯುತ್ತಾ ಹೋಗುತ್ತೆ. ಮನೆಯ ಕಲಹಗಳು ನಿಂತು ಹೋಗುತ್ತದೆ. ಕುಟುಂಬ ಸದಸ್ಯರಲ್ಲಿ ಪರಸ್ಪರ ಅನ್ಯೂನ್ಯತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮನ್ನಣೆ ಸಿಗುತ್ತದೆ. ಸಮಾಜದಲ್ಲಿ ಕೀರ್ತಿ ಹೆಚ್ಚಾಗುವಂತಹ ವಿಶೇಷವಾದ ಸಮಯ. ನಿಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ವಿಶೇಷವಾದ ಶೈಲಿಯೊಂದಿಗೆ ಉತ್ತಮಗೊಳಿಸಿಕೊಳ್ತೀರಾ.
ಹೌದು, ಈ ಸಮಯದಲ್ಲಿ ಇದರಿಂದಾಗಿ ದೈವ ಬಲವಿದ್ದಾಗ ನಿಮ್ಮನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯವಾಗುವುದಿಲ್ಲ. ನಿಮ್ಮ ಶತ್ರುಗಳು ಈಗ ನಿಮ್ಮಿಂದ ದೂರವಾಗ್ತಾರೆ. ನಿಮ್ಮ ಭವಿಷ್ಯವನ್ನು, ಸುವರ್ಣ ಯುಗವನ್ನು ನೋಡುವಂತಹ ಸಮಯ. ಇದರಿಂದಾಗಿ ಆ ವ್ಯಕ್ತಿಯ ಆಲೋಚನೆ ಲಹರಿ ನಿಮಗೂ ಬಹಳ ಹತ್ತಿರವಿರುತ್ತದೆ. ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿಯ ಆಗಮನವಾಗ್ತಾ ಇದೆ. ಅದು ಹೊಸ ಉದ್ಯೋಗದ ಸ್ಥಳ ಅಥವಾ ಪ್ರಯಾಣದ ವೇಳೆ ಆಗಿರಬಹುದು. ಈ ವ್ಯಕ್ತಿ ನಿಮ್ಮ ಜೀವನದ ಗತಿಯನ್ನೇ ಬದಲಾಯಿಸುವಂಥವರು. ಈ ವ್ಯಕ್ತಿಯ ಆಲೋಚನೆಯ ಲಹರಿ ನಿಮಗೂ ಕೂಡ ಬಹಳ ವಿಶೇಷವಾಗಿರೋದ್ರಿಂದ ನಿಮ್ಮಿಬ್ಬರ ಮನಸ್ಸು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತೀರಾ. ಒಟ್ಟಾರೆಯಾಗಿ ನಿಮ್ಮ ಬದುಕಿಗೆ ಈಗ ಹೊಸ ತಿರುವು ಕಾರಣವಾಗುವಂತಹ ಮಹಿಳೆಯು ನಿಮ್ಮ ಜೀವನದಲ್ಲಿ ಅದೃಷ್ಟದ ಒಂದು ಸಂಕೇತವಾಗಿರ್ತಾರೆ. ನಿಮ್ಮ ಸುತ್ತಲೂ ಅನೇಕ ಸಂಬಂಧಗಳಿದ್ರೂ ಕೂಡ ಕಷ್ಟದ ಸಮಯದಲ್ಲಿ ನೆರವಾಗುವಂತಹ ಕೆಲವರು ಮಾತ್ರ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ತೊಂದರೆ ಇದ್ರೂ ಕೂಡ ದೂರ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಒಟ್ಟಾರೆ ಅವರ ಮನಸ್ಸಿನಲ್ಲಿ ಯಾವುದೇ ಸ್ವಾರ್ಥವಿಲ್ಲದೆ ನಿಮ್ಮನ್ನು ಬೆಂಬಲಿಸುವಂತಹ ಸಂಬಂಧಿಕರು ಇದ್ದರೆ ಮಾತ್ರ ನಿಮ್ಮ ಜೀವನ ಪರಿಪೂರ್ಣವಾಗುತ್ತದೆ. ಈ ಸಮಯ ವಿಶೇಷವಾಗಿರೋದ್ರಿಂದ ಒಟ್ಟಾರೆಯಾಗಿ ಅಕ್ಷಯ ತೃತೀಯ 2026 ಏಪ್ರಿಲ್ 15ರಿಂದ 20ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ನಿಜವಾದ ಮತ್ತು ನಕಲಿ ಸಂಬಂಧಗಳನ್ನು ಬೇರ್ಪಡಿಸಿ ಒಟ್ಟಾರೆ ಏಪ್ರಿಲ್ ತಿಂಗಳು ಎದುರಾಗುವಂತಹ ಸಣ್ಣ ಪುಟ್ಟ ಸವಾಲುಗಳು ಒಂದು ಪರೀಕ್ಷೆ ಇದ್ದಂತೆ. ಆ ಪರೀಕ್ಷೆಯ ನಿಜವಾದ ಕಷ್ಟ ಬಂದಾಗ ಉತ್ತಮ ಜನರು ಅಸಲಿ ಮುಖವಾಡ ನಿಮಗೆ ಕಳಚಿಕೊಡುತ್ತದೆ. ಆದ್ದರಿಂದಾಗಿ ಕೆಲವರು ದೂರ ಸರಿದರೆ ಇನ್ನೂ ಕೆಲವರು ನಿಮ್ಮ ಜೊತೆಯಾಗಿ ನಿಂತುಕೊಳ್ತಾರೆ. ಈ ಹಂತದಲ್ಲಿ ಆ ಮಹಿಳೆ ನಿಮ್ಮ ಜೊತೆಯಾಗಿ ನಿಂತು ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ಪ್ರೇರೇಪಣೆಯಾಗುವಂತಹ ಶಕ್ತಿಯನ್ನು ನೀಡ್ತಾರೆ. ಆದ್ದರಿಂದಾಗಿ ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಬದಲಾವಣೆ ಮತ್ತು ಸ್ಪಷ್ಟತೆ ಸಿಗ್ತಾ ಹೋಗುತ್ತೆ. ನಿಮ್ಮ ಜೀವನಕ್ಕೆ ಇನ್ನು ಮುಂದೆ ದೈವಿಕ ಆಶೀರ್ವಾದ ಕೂಡ ಸಿಗುತ್ತದೆ. ಈ ಸಮಯವನ್ನು ಸಂಭ್ರಮದಿಂದ ಆಚರಿಸಿ ಮತ್ತು ಬರುವಂತಹ ವ್ಯಕ್ತಿಗೆ ಗೌರವವನ್ನು ಕೊಡಿ ಅಂತ ಹೇಳ್ತಾ ನಿಮ್ಮ ಜೀವನ ಇನ್ನು ಮುಂದೆ ಸುಖ, ಶಾಂತಿ, ನೆಮ್ಮದಿ ಮತ್ತು ಸುವರ್ಣ ಯುಗದ ಪ್ರಾರಂಭವಾಗಲಿ ಅಂತ ಹಾರೈಸ್ತಾ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.